ಬಾಗಲಕೋಟೆ ಜಿಲ್ಲೆ ಛಲವಾದಿ ಮಹಾಸಭಾ ಹುನಗುಂದ ತಾಲೂಕು ಘಟಕ ಮತ್ತು ಮಾದಿಗ ಸಮುದಾಯ ತಾಲೂಕು ಘಟಕ ಹುನಗುಂದ ವತಿಯಿಂದ ಹಾಗೂ ಹುನಗುಂದ ಪಟ್ಟಣದ ಹಿಂದುಳಿದ ಅಲ್ಪಸಂಖ್ಯಾತ ಮತ್ತು ಸಾರ್ವಜನಿಕರಿಂದ ದಿನಾಂಕ ಜನವರಿ 1, 2025 ರಂದು ಸಂಜೆ 7 ಗಂಟೆಗೆ 207ನೇ ಭೀಮಾ ಕೋರೆಗಾಂವ್ ವಿಜಯೋತ್ಸವವು ಹುನಗುಂದ ಪಟ್ಟಣದಲ್ಲಿ ಅತಿ ಸಂಭ್ರಮ ಸಡಗರದಿಂದ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ಛಲವಾದಿ ಮಹಾಸಭಾ ಘಟಕ ಮತ್ತು ಮಾದಿಗ ಸಮುದಾಯ ಘಟಕ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರರ ಹಾಗೂ ಡಾಕ್ಟರ್ ಬಾಬು ಜಗಜೀವನರಾಮರ ಭಾವಚಿತ್ರದ ಫಲಕಕ್ಕೆ ಮಾಲಾರ್ಪಣೆ ಮತ್ತು ಮೇಣದ ದೀಪ ಬೆಳಗಿಸಿ ಡಾಕ್ಟರ್ ಬಾಬಾ ಸಾಹೇಬರ ಪರ ಹಾಗೂ ಪೇಶ್ವೆಗಳ ವಿರುದ್ಧ ವಿಜಯ ಸಾಧಿಸಿದ ದಲಿತ ಸೈನಿಕರ ಪರ ಜಯಕಾರ ಘೋಷಣೆ ಮೊಳಗಿಸುತ್ತಾ ಅಂಬೇಡ್ಕರ ಕಾಲೋನಿಂದ ಹೊರಟ ಮೆರವಣಿಗೆಯು ಪಟ್ಟಣದ ಮಾರುಕಟ್ಟೆ ಮುಖಾಂತರ ವೇಮೃತ್ತಕ್ಕೆ ತಲುಪಿತು. ನಂತರ ಸಿಡಿಮದ್ದುಗಳ ಅಬ್ಬರದಲ್ಲಿ ವಿಜಯೋತ್ಸವ ಆಚರಿಸಿ ಸಂಭ್ರಮಿಸಿದರು. ಈ ಒಂದು ವಿಜಯೋತ್ಸವವನ್ನು ಉದ್ದೇಶಿಸಿ ಛಲವಾದಿ ಮಹಾಸಭಾ ಹುನಗುಂದ ತಾಲೂಕು ಘಟಕದ ಅಧ್ಯಕ್ಷ ಬಸವರಾಜ ಮಸ್ಕಿರು ಮತ್ತು ಸಾಮಾಜಿಕ ಕಾರ್ಯಕರ್ತ ಅರ್ಷದ ನಾಯಿಕ ಸೇರಿ ಇತರರು ಮಾತನಾಡಿ 1817 ರಲ್ಲಿ ಭೀಮಾ ನದಿ ತೀರದ ಪುನಾ ಜಿಲ್ಲೆಯ ಕೋರೆಗಾಂವ್ನಲ್ಲಿ ದಲಿತ ಜನಾಂಗದ ಮೇಲೆ ಅತಿ ಅಮಾನುಷ ಮತ್ತು ಹಿಂಸಾತ್ಮಕ ಕ್ರೌರ್ಯ ದಬ್ಬಾಳಿಕೆ ದೌರ್ಜನ್ಯವೆಸಗಿದ ಮರಾಠರ 2 ನೇಪೇಶ್ವ ಬಾಜಿರಾವ್ ಮತ್ತು ಅವನ ಸಾವಿರಾರು ಸೈನ್ಯವನ್ನು ಕೇವಲ 500 ರಷ್ಟಿದ್ದ ದಲಿತ ಸೈನ್ಯವು ಹೇಗೆಲ್ಲಾ ಸೆದೆಬಡಿದು ವಿಜಯೋತ್ಸವಾಚರಿಸಿತು ಎಂಬುದನ್ನು ಇತಿಹಾಸ ಬಿಚ್ಚಿಟ್ಟರು. ನಂತರ ಪ್ರಸ್ತುತ ಸಂದರ್ಭದಲ್ಲಿ ಗೃಹಸಚಿವ ಅಮಿತ್ ಶಾ ಹಾಗೂ ಮನುವಾದಿ ರಾಜಕಾರಣಿಗಳು ನಮ್ಮ ಕೆಳವರ್ಗದ ಪರಿಷ್ಠ ಜಾತಿ ಪಂಗಡ ಮತ್ತು ಹಿಂದುಳಿದ ಅಲ್ಪಸಂಖ್ಯಾತರಲ್ಲಿ ಷಡ್ಯಂತ್ರದಿಂದ ವರ್ಣಭೇದಿ ನೀತಿ ಬಿತ್ತಿ ಒಡೆದಾಳುತ್ತಿದ್ದಾರೆ. ಹಾಗಾಗಿ ಈ ಅಲ್ಪ ಪಾಶ್ಚಾತ್ಯದ ನಗಾಹಿಗಳ ಕೆಳಗೆ ಮಂಡಿಯೂರಿ ಗುಲಾಮಗಿರಿಯ ಬದುಕನ್ನು ಕೊನೆಗಾಣಿಸಬೇಕಾದರೆ ನಮಗೆಲ್ಲ ಡಾಕ್ಟರ್ ಬಾಬಾ ಸಾಹೇಬರ ಸಂವಿಧಾನವೇ ನಮಗೆಲ್ಲ ಶ್ರೀರಕ್ಷೆಯಾಗಿದೆ. ಹಾಗಾಗಿ ನಾವೆಲ್ಲ ಬಹುಸಂಖ್ಯಾತರು ಒಗ್ಗೂಡಿ ಸಂವಿಧಾನವನ್ನು ಓದಿಸು ಶಿಕ್ಷಿತರಾಗಿ ದೇಶದಧಿಕಾರದ ಚುಕ್ಕಾಣಿ ಹಿಡಿಯಲು ಮುಂದಾಗುವಂತೆ ಕರೆ ನೀಡಿದರು. ಈ ಒಂದು ವಿಜಯೋತ್ಸವದಲ್ಲಿ ಪರಿಶಿಷ್ಟ ಜಾತಿ ಪಂಗಡ ಹಿಂದುಳಿದ ಅಲ್ಪಸಂಖ್ಯಾತ ಸಮುದಾಯಗಳ ಮುಖಂಡರಾದ ಮಹಾಂತೇಶ ಮುಕ್ಕಣ್ಣವರ, ಯಲ್ಲಪ್ಪ ನಡುವಿನ ಮನಿ, ರಾಜು ಈಟಿ, ರವಿ ಮಸ್ಕಿ, ಮುದಕಪ್ಪ ಮಾದರ, ಮುತ್ತು ಸಂದಿಮನಿ, ಮುತ್ತಣ್ಣ ಭಜಂತ್ರಿ, ಮುತ್ತಪ್ಪ ಮಸ್ಕಿ, ಜ್ಞಾನಪ್ಪ ಮಾದರ ಸೇರಿದಂತೆ ಇತರೆ ಮುಖಂಡರು ಉಪಸ್ಥಿತರಿದ್ದರು. ಲೋಕನಾಯಕ್ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟರ್ ಹುನಗುಂದ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭೀಮಾ ಕೋರೆಗಾಂವ್ ವಿಜಯೋತ್ಸವಕ್ಕೆ ಸಿದ್ದನಾಥ್ ಭೀಮನಾಥ್ ಅವರಿಗೆ 28,000 ಪೇಶ್ವೆಗಳು ಸದೆಬಡಿದ ಮಹಾ ಸೈನಿಕರಿಗೆ ಜೈ ಭೀಮ್, ಜೈ ಭೀಮ್. ಕೋರೆಗಾಂವ್ ವಿಜಯೋತ್ಸವಕ್ಕೆ ಅಂಬೇಡ್ಕರ್ ಸೈನ್ಯಕ್ಕೆ 28,000 ಪೇಶ್ವ ಸೈನಿಕರನ್ನ ಸದೆಬಡಿದಂತ 500 ದಲಿತ ಸೈನ್ಯಕ್ಕೆ 22 ಜನ ಹುತಾತ್ಮವಾದಂತ ದಲಿತ ಸೈನ್ಯಕ್ಕೆ ಸ್ವತಂತ್ರ ಸಂಗ್ರಾಮದಲ್ಲಿ ದಲಿತ ಸೈನ್ಯ ಅಮೋಘವಾದ ಸೇವೆಯನ್ನು ಸಲ್ಲಿಸಬೇಕಾಗಿ ಅವರೆಲ್ಲರಿಗೂ ಜಯಕಾರವನ್ನು ಘೋಷಿಸುತ್ತಾ ಅವರು ಅಮರವಾಗಲಿ ಎಂದು ಎಲ್ಲರೂ ಆಶಿಸೋಣ. ಜೈ ಭೀಮ್. ತಮ್ಮೆಲ್ಲರಿಗೆ ನಾನು ವಂದಿಸುತ್ತೇನೆ. ಏಕೆಂದರೆ ಇಲ್ಲಿ ಭಾಗವಹಿಸಿ ಈ ಒಂದು ವಿಜಯೋತ್ಸವ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ದಕ್ಕಾಗಿ ಮತ್ತೊಮ್ಮೆ ತಮಗೆಲ್ಲರಿಗೆ ಅಭಿನಂದನೆಗಳನ್ನು
ಸಲ್ಲಿಸುತ್ತಾ ಪ್ರತಿ ವರ್ಷವೂ ಕೂಡ ಜನವರಿ 1ನೇ ತಾರೀಕಿನ ದಿನದಂದು ಇಡೀ ಭಾರತದಾದ್ಯಂತ ಸ್ವತಂತ್ರ ಸಂಗ್ರಾಮಕ್ಕಾಗಿ ಹೋರಾಟ ಮಾಡಿದಂಥ ಸೈನಿಕರಿಗೆ ನಾವು ನಮನವನ್ನು ಸಲ್ಲಿಸುವುದು ಒಂದು ರೂಢಿ ಇದೆ. ಈ ದಲಿತ ಸೈನ್ಯಕ್ಕೆ ನಾವು ಅಮರರಾಗಿ ಅವರು ಅಂತ ಮಹಾತ್ಮರು ಹುಟ್ಟಿ ಬರಲಿ, ಪುನಃ ವಿರೋಧಿಗಳನ್ನ ಅಂಬೇಡ್ಕರ್ ಸೈನ್ಯದ ವಿರೋಧಿಗಳನ್ನ ಬಗ್ಗು ಬಡಿಯೋದಕ್ಕಾಗಿ ಜೀವನವನ್ನು ತೆತ್ತು ಬರಲಿ ಎಂದು ಆಶಿಸುತ್ತಾ ಇಲ್ಲಿ ಅಂಬೇಡ್ಕರ್ ಅವರ ಹಾಕಿಕೊಟ್ಟಂತ ಮಾರ್ಗದಲ್ಲಿ ನಡೆಯುತ್ತಿರುವ ಎಲ್ಲ ದಲಿತ ಬಾಂಧವರಲ್ಲಿ ಮತ್ತು ಅಂಬೇಡ್ಕರ್ ಅಭಿಮಾನಿಗಳಲ್ಲಿ ನಾನು ಕೇಳುವುದೇನೆಂದರೆ, ವರ್ಣೀಯ ಪದ್ಧತಿಯನ್ನು ಹೊಡೆದೋಡಿಸಿ ಜಾತ್ಯತೀತ ರಾಷ್ಟ್ರವನ್ನ ಕಟ್ಟುವುದಕ್ಕಾಗಿ ನಾವೆಲ್ಲರೂ ಸಹಬಾಳ್ವರಾಗಿ ಅಂಬೇಡ್ಕರ್ ಮಾರ್ಗದಲ್ಲಿ ನಡೆಯಬೇಕೆಂದು ಆಶಿಸುತ್ತೇನೆ. ಮತ್ತು ಇಂದಿನ ರಾಜಕಾರಣಿಗಳು ನಮ್ಮನ್ನ ಭೇದ ಒಡೆದು ಆಳುವ ನೀತಿಯಿಂದ ಹಳೆಯರು, ಮಾದರು, ವಾಟರು, ಪಾರರು, ಬೇಡ ಅಂತೇಳಿ ಬೇರೆ ಬೇರೆ ಜಾತಿಯನ್ನು ವಿಂಗಡಣೆ ಆಳನ ಮಾಡಿ ನಮ್ಮನ್ನು ಒಕ್ಕಟ್ಟನ್ನು ಮುರಿತಿದ್ದಾರೆ. ದಯವಿಟ್ಟು ಎಲ್ಲ SC ಜನಾಂಗದವರಾಗಲಿ, ಹಿಂದುಳಿದವರಾಗಲಿ, ಅಲ್ಪಸಂಖ್ಯಾತರಾಗಲಿ ಎಲ್ಲ ಜಾತ್ಯತೀತ ವ್ಯಕ್ತಿಗಳು ಒಂದಾಗಿ ದೇಶದ ಚುಕ್ಕಾಣಿ ಹಿಡಿಬೇಕಾಗಿದೆ. ನಾವು ಬಹುಸಂಖ್ಯಾತರಾದವರು ಅಲ್ಪಸಂಖ್ಯಾತರ ಕೈ ಕೆಳಗೆ ಗುಲಾಬರಾಗಿ ಬಾಳಿ ಬದುಕುತ್ತಿದ್ದೇವೆ. ಇದನ್ನು ಹೊಗೆಬೇಕಾದ್ರೆ ನಾವೆಲ್ಲರೂ ಬುದ್ಧ, ಬಸವ, ಅಂಬೇಡ್ಕರ್ ಅವರ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಶಿಕ್ಷಣವಂತರಾಗಿ ನಾವು ಶಿಕ್ಷಣ ಪಡೆದಿದ್ದಾದರೆ ಇಂಗ್ಲಿಷ್ನಲ್ಲಿ ಬರೆದಂಥ ಸಂವಿಧಾನದ ಕಲಮುಗಳನ್ನು, ಅಂಬೇಡ್ಕರ್ ವಿಚಾರಧಾರೆಗಳನ್ನು ಅಭ್ಯಾಸ ಮಾಡಿ ಮನನ ಮಾಡಿಕೊಂಡು ನಾವು ಅಲ್ಪಸಂಖ್ಯಾತರಂತ ಬ್ರಾಹ್ಮಣ್ಯವನ್ನು, ಮನೋವ್ಯಾಧಿಗಳು ಮಾಡುತ್ತಿರುವ ಕುಂದರ್ತರಗಳನ್ನು ಅರಿತುಕೊಂಡು ನಾವು ಬಾಳಿ ಬದುಕಬೇಕಾಗಿದೆ. ಮನೋವ್ಯಾಧಿಗಳು ಮಾಡುವ ಕುತಂತ್ರಗಳನ್ನು ಬಗ್ಗು ಬಡಿಬೇಕಾದ್ರೆ ನಾವೆಲ್ಲರೂ ಮೊದಲ ಶಿಕ್ಷಣವಂತರಾಗಬೇಕು. ಭಾರತೀಯರು, ಬಹುಸಂಖ್ಯಾತ ಭಾರತೀಯರು, ಹಿಂದುಳಿದ, ದಲಿತ, ಅಲ್ಪಸಂಖ್ಯಾತ ಜನಾಂಗದವರೆಲ್ಲರೂ ಒಂದಾಗದ ಹೊರತು ನಮ್ಮ ಕೈಗೆ ಆಡಳಿತ ಬರಲು ಸಾಧ್ಯವಿಲ್ಲ. ನಾವು ಗುಲಾಮರಾಗೆ ಬದುಕಬೇಕಾಗುತ್ತೆ. ಶತಮಾನಗಳಿಂದ ನಾವು ತುಳಿತಕ್ಕೊಳಗಾದಂಥ ಜನರು ಮೂಲ ನಿವಾಸಿಗಳು. ನಾವೆಲ್ಲರೂ ಭಾರತೀಯ ಮೂಲ ನಿವಾಸಿಗಳು. ನಾವು ಬೇರೆ ದೇಶದ ಯುರೋಪಿನಿಂದ ಬಂದಂಥ ದನ ಕಾಯಲು ಬಂದಂಥ ಅವ್ಯಕ್ತಿಗಳ ಕೈಯಲ್ಲಿ ರಾಷ್ಟ್ರವನ್ನು ಕೊಟ್ಟು ಗುಲಾಮರಾಗಿದ್ದೇವೆ. ನಾವು ರಾಷ್ಟ್ರದ ಅಧಿಪತಿಗಳಾಗಬೇಕಾದ್ರೆ ನಾವೆಲ್ಲರೂ ಶಿಸ್ತಿನ ಸಿಪಾಯಿಗಳಾಗಿ ಶಿಕ್ಷಣವಂತರಾಗಬೇಕು. ಗುಡಿ ಗುಂಡಾಲಗಳನ್ನು ನಮಸ್ಕಾರ ಮಾಡುವುದನ್ನು, ದೇವಾಲಯಗಳನ್ನು ಕಟ್ಟುವುದನ್ನು ಬಿಟ್ಟು ಬಸವಣ್ಣ ಹೇಳಿದಂತೆ ಕಾಲೆಯ ಕಂಬ ದೇವಾಲಯ ಶಿರವೇ ಹೊನ್ನ ಕಳಸವೇ ಎಂದು ಬಸವಣ್ಣರು ಹೇಳಿದ ಹಾಗೆ ನಾವೆಲ್ಲ ನಡೆದಾದರೆ ನಾವೆಲ್ಲರೂ ಸ್ಥಿತಿವಂತರಾಗ್ತೇವೆ, ಈ ಭಾರತದ ಅಧಿಪತಿಗಳಾಗುತ್ತೇವೆ. ಈಗ ಅಮಿತ್ ಶಾ ಅವರು ಮಾತನಾಡಿದ್ದು ತಮಗೆಲ್ಲ ಗೊತ್ತಿದೆ. ಅಂತ ಅವ್ಯಕ್ತಿಗಳು ಮಾತನಾಡೋದನ್ನು ಬಗ್ಗ ಬಡಿಯಬಹುದು. ಮೊದಲು ಹಿಂದುಳಿದ, ದಲಿತ, ಅಲ್ಪಸಂಖ್ಯಾತ ಜನಾಂಗ ಒಂದಾಗಬೇಕು. ನಮ್ಮಲ್ಲೇ ಕಚ್ಚಾಡಬಾರದೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ವಿಜಯೋತ್ಸವ ನಮ್ಮ ಭೀಮಾ ತೀರದಲ್ಲಿರುವಂಥ ಕೋರೆಗಾಂವ್ ಏನು ನಮ್ಮ ಜನಾಂಗದ ಮೇಲೆ ದೌರ್ಜನ್ಯ ಮಾಡಿ ನಮ್ಮ ಬೇಕಂದರೆ ಮೊದಲಿನ ಕಾಲದಲ್ಲಿ ನಮ್ಮ ಮೇಲೆ ದೌರ್ಜನ್ಯ ಆಗ್ತಿತ್ತು. ನಮಗೆ ಹಿಂದೆ ಒಂದು ಚಸ್ಪಾಗಿ ಕಟ್ಟಿ ಊರಲ್ಲಿ ಆಟಾಡಬೇಕಾಗ್ತದೆ. ನಮ್ಮ ಜನ ಎದ್ದು ನಿಂತು ಏನು ಆ 500 ಜನ ಎದ್ದು ನಿಂತು 25 ಜನರಿಗೆ ತಕ್ಕ ಪಾಠವನ್ನು ಕಲಿತಂಥ ವ್ಯಕ್ತಿ ಅದು ಯಾರಂದರೆ ಕೋರೆಗಾಂವ್. ಹಾಗಾಗಿ ಅಂಬೇಡ್ಕರ್ ಪ್ರತಿನಿಧಿಗಳು ಅಮಿತ್ ಶಾ ಅವರು ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದೇವರ ಹೆಸರ ಜಮಾ ಮಾಡುವುದು ಇವರು ಸ್ವರ್ಗಕ್ಕೆ ಅಂತ. ಆದರೆ ಏನು ನಾವು 10 ಸತ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಮಾ ಮಾಡಿದರೆ ನಮಗೆ ಸ್ವರ್ಗ. ಇದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಮೇಲೆ ನಾವು ನಡಿಬೇಕಾಗಿದೆ. ಎಷ್ಟೋ ಮಂದಿ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಹಾಗೆ ಆ ದೌರ್ಜನ್ಯವನ್ನು ಮುಚ್ಚಲಿಕ್ಕೆ ಪ್ರಯತ್ನಿಸಿದ್ದಾರೆ ಏನು ಈ ಸರ್ಕಾರವನ್ನು. ಹಾಗಾಗಿ ನಾವು ಎದ್ದು ನಿಂತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಗಟ್ಟಿಯಾಗಿ ನಾವು ಪ್ರತಿಯೊಬ್ಬರು ಶಿಕ್ಷಣದಲ್ಲಿ ಇವತ್ತು ಇತಿಹಾಸದ ಪುಟದಲ್ಲಿ ಮರೆಮಾಚಿ ಹೋದಂತಹ ಮಹಾನ್ ಸೈನಿಕರ ವೀರ ಯಶೋಗಾತಿಯ ಒಂದು ಚರಿತ್ರೆಯ ದಿನ ಅಂತ ಅಂದರೆ ತಪ್ಪಾಗಿ ದಿನ ಅನ್ನುವಂಥ ಮಾತನ್ನು ಇವತ್ತು ಹೇಳ್ತಾ ಇದ್ದೀನಿ. ಇವತ್ತು ಭಾರತ ದೇಶದಲ್ಲಿ ಅದು ಮಹಾರಾಷ್ಟ್ರ ರಾಜ್ಯದ ಭೀಮಾ ನದಿಯ ತೀರದಲ್ಲಿರುವಂತಹದ್ದು
ಕೂಡ ಜಿಲ್ಲೆಯಿಂದ 15 ಕಿಲೋಮೀಟರ್ ದೂರದಲ್ಲಿರುವಂತಹ ಕೋರೆಗಾಂವ್ ಅನ್ನುವಂತಹ ಸ್ಥಳದಲ್ಲಿ ನಡೆದಂಥ ಒಂದು ವಿಜಯೋತ್ಸವದ ಒಂದು ವಿಷಯವನ್ನು ಇವತ್ತು ನಾವೇನು ಮಾಡ್ತಾ ಇದ್ದೀವಿ, ಆಚರಣೆ ಮಾಡ್ತಾ ಇದ್ದೀವಿ. ಮಹಾರಾಷ್ಟ್ರದ ರಾಜ್ಯವನ್ನು ಪೇಶ್ವೆಯನ್ನು ಆಳ್ವಿಕೆ ಮಾಡ್ತಾ ಇದ್ದೀವಿ. ಅದರಲ್ಲಿ ವಿಶೇಷವಾಗಿ ಮಹಾರಾಷ್ಟ್ರದ 1817ರ ಸಂದರ್ಭದಲ್ಲಿ ಮಹಾರಾಷ್ಟ್ರದ ಪೇಶ್ವೆಯ ರಾಜನಾಗಿರುವಂಥ ಎರಡನೆಯ ಬಾಜಿರಾವ್, ಈ ಎರಡನೆಯ ಬಾಜಿರಾವ್ ಹೇಗಿದ್ದ ಅಂದ್ರೆ ಜಾತಿವಾದಿಯಾಗಿದ್ದ, ಅಸ್ಪೃಶ್ಯತಾವಾದಿಯಾಗಿದ್ದ, ಬಹಳಷ್ಟು ಕ್ರೂರಿಯಾಗಿದ್ದ. ಅದಕ್ಕೆ ಈ ಒಂದು ದಲಿತ ಜನಾಂಗದ ಮೇಲೆ, ಮಹಾನ್ ಜನಾಂಗದ ಮೇಲೆ ಸದಾ ಅನ್ಯಾಯ, ದಬ್ಬಾಳಿಕೆ, ದೌರ್ಜನ್ಯಗಳನ್ನು ಮಾಡ್ತಾ ಇರುವಂತ ಏಕೈಕ ಪೇಶ್ವೆ ಯಾರಾಗಿತ್ತು